ಆಫೀಸ್ ಕಡೆಯಿಂದ ತುಂಬಾ ಪ್ರೆಷರ್ ಇದೆ. ಓಕೆ ಸರ್. ಗ್ಲೋಬಲ್ ಮೀಡಿಯಾದಲ್ಲೂ ಹೈಲೈಟ್ ಆಗಿದೆ ಸರ್. ಹೈಕಮಾಂಡ್ ಇಂದ 20 ಸಾರಿ ಕಾಲ್ ಮಾಡಿದ್ದಾರೆ ಬೆಳಿಗ್ಗೆಯಿಂದ. ವಿಷಯ ತುಂಬಾ ಸೆನ್ಸಿಟಿವ್ ಇದೆ. ಆಯ್ತು ಸರ್. ಈ ಸರಿ ಏನು ಎಡವಟ್ಟಾಗಬಾರ್ದು ಶಿವಪ್ಪ. ಎಸ್ ಸರ್. ಯಾರಿಗೂ ಏನು ಗೊತ್ತಾಗಬಾರ್ದು. ಓಕೆ ಸರ್. ಡೂ ಎ ಕ್ಲೀನ್ ಜಾಬ್. ಆಯ್ತು ಸರ್. ಏಯ್ ಕೆಂಚಾತಿ ಅವರೇ, ಏನು ಬೆಳಕು ಅನ್ಕೊಂಡಿದ್ದೀರಾ? ಆದರೆ ಅಧಿಕಾರ ಇರೋದು ನಮ್ಮ ಹತ್ರ. ಏನು ನಿಮ್ಮ ಸಮಸ್ಯೆ? ಹಾಂ, ಮಾಡೋಕ್ಕೆ ಕೆಲಸ ಇರೋರೆಲ್ಲ ಗುಂಪು ಕಟ್ಕೊಂಡ್ಬಿಟ್ಟು ಕ್ರಾಂತಿಕಾರಿಗಳು ಅಂತ ಗೊರಿಲ್ಲ ಬಟ್ಟೆ ಹಾಕೊಂಡ ತಕ್ಷಣ ದೇಶ ಚೇಂಜ್ ಮಾಡ್ಬಿಡ್ತೀರಾ? ಕಾಚಡ ನನ್ನ ಮಕ್ಕಳ. ಸುಟ್ಟು ಹೋಗು ಸೋದರ ಈ ರಾತ್ರಿಯ ಮಧ್ಯೆ, ಆ ಕೆಂಪು ಜ್ವಾಲೆ ಗಗನೆತ್ತರ ಚಿಮ್ಮ. ಸುಟ್ಟು ಹೋಗು ಸೋದರ ಈ ರಾತ್ರಿಯ ಮಧ್ಯೆ. ನಿನ್ ಸಾಯ್ತ ಇಟ್ಕೋ. ಏನ ಪೊಲೀಸರನ್ನು ಸಾಯಿಸಿದ ತಕ್ಷಣ ಎಲ್ಲ ಸರಿ ಆಗ್ಬಿಡುತ್ತಾ? ಲೇ, ನಮ್ಮನ್ನು ಸಾಯಿಸೋದಲ್ಲ ಕಣ, ನಮ್ಮ ಮೇಲೆ ಜಾಂಡ ಹೊಡ್ಕೊಂಡು ಕೂತಿಯಾರಲ್ಲ ಅವ್ರನ್ನ ಸಾಯಿಸ್ಬೇಕು. ನಾವು ಈ ಸಿಸ್ಟಮ್ನ ಏನಿದ್ರು ಕೇವಲ ದಾಳಗಳಷ್ಟೇ. ಅರ್ಥ ಮಾಡ್ಕೊಳ್ಳಲೇ ಗುಂಡು, ಅರ್ಥ ಮಾಡ್ಕ. ಸುಟ್ಟು ಹೋಗು ಸೋದರ ಈ ರಾತ್ರಿಯ ಮಧ್ಯೆ. ಮುಚ್ಚ ಬಾಯಿ, ಎಷ್ಟೋ ಮಾತಾಡ್ತೀಯ? ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಕೊಯ್ದು ಬಿಡ್ತೇನೆ. ಏನ ಏನ ಹೌದು ಕಣ, ನಾವೆಲ್ಲ ಲಂಚ ಕೊಟ್ಟೆ ಕೆಲಸ ತಗೊಂಡಿದ್ದೀವಿ. ಕೆಲಸದ ಮಧ್ಯ ಚೂರು ಪಾರು ಲಂಚ ಹೊಡಿತೀವಿ. ಏನ್ ಮಾಡ್ತೀಯ? ಅದಕ್ಕೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ. ಎಲ್ಲರೂ ಏನ್ ಕೊಟ್ರೆ ಮಾಡಿ ಸಾಯಿಸ್ಬಿಡ್ತೀನಿ ಬೇವರ್ಸಿ ತಂದು. ಏನ ನೀನು ದೊಡ್ಡಿರೋಣ ಅಥವಾ ದೇವ್ರು ಕಳಿಸಿರೋ ದೇವ ದೂತಾನ? ನೀನು ಮುಚ್ಕೊಂಡಿರ್ಬೇಕು ಬೋಳಿ ಮಕ್ಕಳ. ಏ ಪ್ರಭಾಕರ್, ಏನ್ರಿ ಇದು? ಕ್ಲೇಮ್ ಮಾಡ್ರಿ ಬೇಗ ಕ್ಲೇಮ್ ಮಾಡಿ. ಏಯ್ ಬಾರ ಈ ಕಡೆ, ಬಂದ್ರೆ ಈ ಕಡೆ ಸೈಡಿಗೆ ಹೋಗ್ರ. ಏನ್ ಅರ್ಥ ಆಗೋ ನಿಮ್ಗೆ? ಬಂದ್ರ ಸೈಡ್ಗೆ. ಏಯ್ ಬರ್ರ ಈ ಕಡೆ, ಎಸಲ್ಲ ಹೇಳ್ಬೇಕು ನಿಮ್ಗೆ. ಬಂದ್ರ ಈ ಕಡೆ. ಏನು ನಿಮ್ದೆಲ್ಲ ಬಂದ್ರ ಸೈಡಿಗೆ ಬನ್ನಿ. ಇವಾಗ ಬನ್ನಿ ಈ ಕಡೆ. ಹೋಗ್ರ ಸರ್ ಯಾವ್ದೋ ಜಾತ್ರೆ ಅಂತೆ ಸರ್. ನೀವು ಪ್ಲಾನ್ ಮಾಡ್ಬೇಕಲ್ವೇನ್ರಿ? ರೀಸನ್ಸ್ ಹೇಳ್ತೀರಾ? ಏ ಕ್ರಾಂತಿಕಾರಿ, ನೀನು ನೋಡಕ್ಕೆ ಎಜುಕೇಟ್ ತರ ಇದೆಯಾ? ಮುಚ್ಕೊಂಡು ಚೆನ್ನಾಗಿ ಓದಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಿನ್ ಪಡೆ ನೀನು ಬದುಕಬೇಕಲ್ವಾ? ಯಾಕೆ ಬೇಕು ನಿನ್ಗೆ ಹೊಸ ಬರಿಯಲ್ಲ? ನನ್ನ ಮಕ್ಕಳು ನೀವು ಬದುಕಲ್ಲ, ಬದುಕೋರ್ನು ಬಿಡಲ್ಲ. ಕರ್ಮ ನಿಮ್ದು. ಏ ಪ್ರಭಾಕರ್, ಹೋದ ವರ್ಷ ಏನಾಯ್ತು ಗೊತ್ತೇನ್ರಿ ನಿಮ್ಗೆ? ನಮ್ CM ನೇ ಉಡಾಯಿಸ್ಬೇಕು ಅಂತ ಈ ಕ್ರಾಂತಿಕಾರಿ ಬೇವರ್ಸಿ ನನ್ನ ಮಕ್ಕಳು ಪ್ಲಾನ್ ಮಾಡಿದ್ರು. ಲಾಸ್ಟ್ ಮಿನಿಟ್ ರೇ ರಂಗಣ, ಲಾಸ್ಟ್ ಮಿನಿಟ್ ಇಂಟೆಲಿಜೆನ್ಸ್ ಫೋನ್ ಬಂತು ನನಗೆ. ರೂಟ್ ಚೇಂಜ್ ಮಾಡಿದೆ, ಇಲ್ಲ ಇನ್ನು ದೊಡ್ಡ ಅನಾಹುತ ಆಗ್ಬಿಡೋದು. ನನ್ನ ಮಕ್ಕಳು ಕಿತ್ತೋದ ನನ್ನ ಮಕ್ಕಳು ಆ ಕೆಂಪಟೆ ಅವಳ ಕಡೆ ಸಾಯ್ತಾರೆ. ಏನ ಕ್ರಾಂತಿ ಅಂತ ಕ್ರಾಂತಿ ಕಮ್ಮಿಸ್ಕೊಂಡಿರ್ಬೇಕು. ಸರ್ ಕೋಪ ಮಾಡ್ಕೋಬೇಡಿ ಸರ್. ಸಾಹೇಬ್ರು ಟೆನ್ಷನ್ ಇದ್ದಾರೆ. ಯಾಕೆ? ಒಂದು ತಮಾಷೆ ವಿಷಯ ಹೇಳ ಸರ್. ಹೇಳಿ ಸರ್, ಹೋದ ತಿಂಗಳು 20ಕ್ಕೆ ನಮ್ಮ DCP ಸಾರ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ತು. ನಮ್ಮ XMLA ಶಾಂಬಾಯರ್ ಫಾರ್ಮ್ ಹೌಸ್ ಅಲ್ಲಿ ಗ್ಯಾಂಗ್ಸ್ಟರ್ ತೇಜ ಪಾರ್ಟಿ ಮಾಡ್ತಾವನೆ ಅಂತ. ಇಡೀ ಟೀಮು ಫುಲ್ ರೆಡಿ ಆಗಿ ಕನಕಪುರ ರೋಡ್ ಫಾರ್ಮ್ ತಾನೆ? ಸರ್ ಹೌದು. ಹೇಳಿ ಫಾರ್ಮ್ ಹೌಸ್ ನ ಸರೌಂಡ್ ಮಾಡಿದ್ವಿ ಸರ್, ಕರೆಕ್ಟ್ ಆಗಿ 11ವರೆಗೆ. ಆಮೇಲೆ ತಮಾಷೆ ಶುರು ಆಯ್ತು ನೋಡಿ ಸರ್. ಆ 2 ಟೌನ್ SI ಸಾರು, ಅದೇ 2 ಟೌನ್ SI ಸಾರು ಆ ಬೋಳಿ ಮಗನ ಬಿಟ್ಟು ಸಿಕ್ಕರೆ ಏನು ಬಿಡಲ್ಲ. ಹೇಳಿ. ಕುಡಿದ್ಬಿಟ್ಟು ಟೈಟ್ ಆಗ್ಬಿಟ್ಟಿದ್ರು ಸರ್. DCP ಸಾರ್ನ ನೋಡ್ತಾ ಇದ್ದಂಗೆ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ರು. ಎಲ್ಲೋಗಿರ್ಬೋದು ಅನ್ಕೊಂತೀರಾ? ಜೀವನ ಕೂತಿರ್ತಾನೆ. ಏ ಇಲ್ಲ ಸರ್, ಓಡೋಗಿ ಬಾತ್ರೂಮ್ ಅಲ್ಲಿ ಬಚ್ಚಿಕೊಂಡ್ಬಿಟ್ಟಿದ್ರು. ಅದೇನ್ 6 ಸೆನ್ಸ್ ಹೊಡಿತೋ ಗೊತ್ತಿಲ್ಲ ಸರ್ DCP ಸಾರ್ಗೆ. ಇದಕ್ಕಿದ್ದಂಗೆ ಓಡೋಗ್ಬಿಟ್ಟು ಬಾತ್ರೂಮ್ ಡೋರ್ನ ಡಬಾರ್ ಅಂತ ಒದ್ದೆ ಬಿಡೋದ. ಅಲ್ಲಿ ನೋಡಿದ್ರೆ SI ಸರ್ DCP ಸಾರ್ ನೋಡಿ ಗಡ ಅಂತ ನಡ್ಗಿ ಫುಲ್ಲು ವಾಮಿಟ್ ಮಾಡ್ಕೊಂಡು ಕಮೌಂಟ್ ಮೇಲೆ ಬಿದ್ದೆ ಹೋಗ್ಬಿಟ್ಟಿದ್ರು ಸರ್. ಸುವರ್ ನನ್ನ ಮಕ್ಕಳು. ಈ ದೊಡ್ಡವರೆಲ್ಲ ಮಾಡೋ ಕೆಲ್ಸಗಳು ಹಿಂಗೇನೆ. ಅಲ್ಲ ರೀ, ಆ ಕಳ್ಳನ ಮಗ ಫ್ಯಾಮಿಲಿ ಯಾರು ಸತ್ಬಿಟ್ರು.
ಅದಕ್ಕೆ ಕೆಲಸ ಬಿಟ್ಟೆ ಅಂದ. ಏನಾಯ್ತು ಆಮೇಲೆ? ಅದೆಲ್ಲ ಶುದ್ಧ ಸುಳ್ಳು ಸರ್. ಅವತ್ತು DCP ಸಾರ್ಗೆ ಯಾವ ರೇಂಜ್ ಕೋಪ ಬಂದಿತ್ತು ಅಂದ್ರೆ ಅಲ್ಲೇ ಅವ್ರನ್ನ ಕಮೋಡಿಂದ ಎಳ್ಕೊಂಡು ಬೂಟ್ ಕಾಲಲ್ಲಿ ಒದ್ದು ಅಲ್ಲೇ ಸಸ್ಪೆನ್ಷನ್ ಆರ್ಡರ್ ಕೊಟ್ಬಿಟ್ರು ಸರ್. ಆಮೇಲೆ ಏನಾಯ್ತು ಅಂದ್ರೆ ಇದು ಈ ವಿಷಯ ಯಾರಿಗೂ ಹೇಳ್ಬಾರ್ದು, ಎಸ್ಪೆಷಲಿ ಮೀಡಿಯಾದವ್ರಿಗೆ ಏನು ಗೊತ್ತಾಗ್ಬಾರ್ದು ಅಂದ್ರು ಸರ್. ವಾರ್ನಿಂಗ್ ಕೊಟ್ಟು ಕಳ್ಸಿದ್ರು. ಇದು ಏನ್ ಸರ್ ಇಂಥ ವಿಷಯ ಎಲ್ಲ ಮಾಡ್ಕೊಂಡು ನಮ್ ಡಿಸ್ಟಿಕ್ ಎಂತ ನಾಚಿಗೇಡಿನ ಕೆಲಸ ಮಾಡ್ಬಿಟ್ರು. ಅದಕ್ಕೆ ರೀ, ಅದಕ್ಕೆ ನನ್ನ ಮಕ್ಳು ಎಲ್ಲರೂ ನೋಡ್ತಿರೋದು ಅಲ್ವೇನಾ ಕ್ರಾಂತಿಕಾರಿ? ಅದಕ್ಕೆ ತಾನೇ. ಏಯ್ ಹಲೋ, ಡ್ಯೂಟಿ ಇದ್ದಾಗ ಫೋನ್ ಮಾಡ್ಬಿಡ ಅಂತ ಹೇಳ್ತಿತ್ತಾನೆ. ಇಡು ಫೋನ್, ಇಡು ಫೋನ್. ಏನು ನಿಂದು? ಯಾಕೆ ಫೋನ್ ಮಾಡಿ ಸಾಯ್ತೀಯಾ? ಇಡ ಫೋನ್, ಇಡ. ನಿಮ್ಮ ಮನೆಯವರು ಸರ್? ರೇ ಪ್ರಭಾಕರ್, ಮನೆಯವ್ರ ಹತ್ರ ಹಿಂಗೆ ಮಾತಾಡ್ತೀವೇನ್ರಿ ನೀವು? ಏನ್ರಿ ಯೂನಿಫಾರ್ಮ್ ಹಾಕ್ಕೊಂಡು ಏನ ಕಿತ್ತೋದವನೆ? ನಿನಗೂ ಏನಾದ್ರು ಫ್ಯಾಮಿಲಿ ಗಿಮಿಲಿ ಇದೆಯಾ? ಏನೂ ಇಲ್ವಾ ರಗಣ? ಇನ್ನೊಂದು ಮಕ್ಳು ಎನ್ಕೌಂಟ್ರ್ ಮಾಡ್ಬಿಟ್ರೆ ಓಡೋದು ಬಿಸಾಕ್ಬೋದು, ಹೇಳೋದು ಕೇಳೋರು ಯಾರು ಇರಲ್ಲ. ಏನು ನಿನ್ನ ಬದುಕುಲೇ? ಒಂದು ಗರ್ಲ್ ಫ್ರೆಂಡ್ ಇಲ್ಲ, ಒಂದು ಹೆಂಡತಿ ಇಲ್ಲ, ಒಂದು ಹುಡುಗಿ ಇಲ್ಲ. ಥೂ, ದೇಶ 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 ಕ್ರಾಂತಿ ಗಿಂತಿ ಅನ್ಕೊಂಡು ಟವಲ್ ಹಾಕೊಂಡು ಸಾಯ್ತಿರೋ ನನ್ನ ಮಕ್ಳ ಬೇವರ್ಸಿಗಳ. ತಿಳ್ಕೊಳ್ಳಲೇ, ಜೀವನ ತೊಡ್ದಿದೆ. ಸರ್ ಹೊಡಿ ಮುಂದೋಡಿ. ನಾವು ಎಲ್ಲ ಓದಿ ದಬ್ಬಾಕೆ ಬಂದಿರೋದಮ್ಮ ಕೆಲಸಕ್ಕೆ. 2 ಪುಸ್ತಕ ಎಷ್ಟೋ ಓದ್ಬಿಡ್ತೀರಾ? ಏನೇನೋ ಭಾಷಣ ಬಗೀತೀರಾ? ನನ್ನ ಕೆಲಸ, ಟೆನ್ಷನ್ನು, BP. ರಂಗಣ್ಣನ ಮಗಳು ಮದುವೆ ಇದೆ. ಹೌದು ಸರ್. ಏನಣ್ಣ? ಹೌದು ಸರ್. ಹಾಂ. ಏಯ್ ಮಕ್ಕ ನೋಡ್ತೀಯ? ಆ ಕಡೆ ತಿರ್ಗ ಮಕ್ಕ ನೋಡ್ತಾನೆ. ಏಯ್ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನಿಮ್ಮನ್ನು ಸಾಯಿಸ್ಕೊಂಡು ನಾವಳೆ ಕರ್ಮ ಇಲ್ಲಿ. ಹೋಗ್ಲಿ ಬಿಡ, ಹೋಗ್ಲಿ ಬಿಡ, ಹೋಗ್ಲಿ ಬಿಡ, ಆಂಬುಲೆನ್ಸ್ ಹೋಗ್ಲಿ ಬಿಡ, ಬಿಡು ಹೋಗ್ಲಿ. ಅಲ್ಲ ಕ್ರಾಂತಿಕಾರಿ, ನೋಡು, ನಮ್ಮ ದೇಶದ ದೊಡ್ಡ ಸಮಸ್ಯೆ ಜನಸಂಖ್ಯೆ. ಅರ್ಥ ಮಾಡ್ಕೋ, ಜನಸಂಖ್ಯೆ. ಇಲ್ಲಿ ಪ್ರತಿ ಸೆಕೆಂಡಲ್ಲೂ ಒಬ್ರಲ್ಲ ಒಬ್ರು ಸಾಯ್ತಾನೆ ಇರ್ತಾರೆ. ಅರ್ಥ ಮಾಡ್ಕೊಳ್ಳಲೇ, ಅರ್ಥ ಮಾಡ್ಕೋ. ಒಂದು ಕತೆ ಹೇಳ. ನಾನು ಬಡವ್ರ ಮನೆಯವನೇ ಕಣಪ್ಪ. ನಮ್ಮ ತಂದೆ ತಾಯಿನೂ ಒಂದೊತ್ತು ಊಟಕ್ಕೆ ಕಷ್ಟಪಡೋರು. ಅದಕ್ಕೇನೋ ಹೇಳ್ತಾರಲ್ಲ, ಅದು BPL ಸರ್. BPL ಕಣಲೇ ಕ್ರಾಂತಿಕಾರಿ. ಗೊತ್ತಾ ನಿನಗೆ BPL ಅಂದ್ರೆ ಗೊತ್ತಾ? ಬಿಲೋ ಪವರ್ಟಿ ಲೈನ್. BPL ಅಂದರೆ ಬಿಲೋ ಪವರ್ಟಿ ಲೈನ್ ಅಂತ ನನಗೆ ಗೊತ್ತು. ಆದರೆ ಅದೇ ಬಿಲೋ ಪವರ್ಟಿ ಲೈನ್ ಕೆಳಗಡೆ ಎಷ್ಟು ಜನ ಇದ್ದಾರಂತ ನಿನಗೆ ಗೊತ್ತಾ? ನಮ್ಮ ಜನಸಂಖ್ಯೆ 26% ಜನ. ಅಂದರೆ ಎಷ್ಟು ಕೋಟಿ ಜನ ಅಂತ ನಿನಗೆ ಗೊತ್ತಾ? ಅಧಿಕಾರದಲ್ಲಿ ಕೂತಿರೋ ನಿನ್ನಂತವ್ರಿಗೆ ಅದೆಲ್ಲ ಹೇಗೆ ಗೊತ್ತಾಗುತ್ತೆ ಹೇಳಿ? ಮುಚ್ಚಪ್ಪಾಯನ ಬೋಳಿ ಮಗನೇ, ತಲಾಟೆ ಮಾತಾಡ್ತೀಯ? ಇಲ್ಲೇ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಏಯ್, ಅದು ನಿಮ್ಮ ಕೆಂಪವ್ರ ಲೆಕ್ಕ ಕಣಲೇ. ಅದು ಸರ್ಕಾರದ ಲೆಕ್ಕ ಬೇರೆ ಇದೆ. ಕೇವಲ 5% ಅಷ್ಟೇ. ಮುಚ್ಕೊಂಡಿರ್ಬೇಕು. ಅದೆಲ್ಲ ಶುದ್ಧ ಸುಳ್ಳು. ನೀವು ಹೇಳ್ತಿರೋದು ಔಟ್ಡೇಟೆಡ್ ಸೆನ್ಸಸ್. ಏಯ್ ಮುಚ್ಚೋ ಬಾಯಿ. ಎಷ್ಟೋ ಮಾತಾಡ್ತೀಯ? ವಿ ಆಲ್ಸೋ ನೋ ಅವರ್ ಫ್ಯಾಕ್ಟ್ಸ್. ಎಲ್ಲ ಗೊತ್ತು ನಮ್ಗೆ. ಎಲ್ಲ ವಿಚಾರಗಳು ತಿಳ್ಕೊಂಬಂದೆ ಇಲ್ಲಿ ಕೆಲಸ ಮಾಡ್ತಿರೋದು. ಫಸ್ಟ್ ಆಫ್ ಆಲ್ ನಿಮ್ ಪ್ರಾಬ್ಲಮ್ ಏನಂತ ನಿಮ್ಗೆ ಗೊತ್ತಾ? ನೀವ್ ಹೇಳಿದ್ ಮಾತ್ರ ಕರೆಕ್ಟು, ಬಾಕಿ ಜನಗಳು ತಿಳ್ಕೊಂಡಿರೋದೆಲ್ಲ ಸುಳ್ಳು. ನಿಮ್ದೇ ಆದ ಪ್ರಪಂಚದಲ್ಲಿ ಬಾಳ್ತಿದ್ರಲ್ಲ ಇಡಿಯಟ್ಸ್. ಸರ್ ಇವನ್ನ ಇಲ್ಲಿ ಟರ್ನ್ ಮಾಡ್ತಾ ಇದ್ದಾನೆ. ಹೋಗ್ಲಿ ಬಿಡಿ, ನೋಡಿರಿ. ಅಣ್ಣ ಬನ್ನಿ. ಬರಕ್ಕಾಗಲ್ಲ. ಅಣ್ಣ ಬನ್ನಿ, ನಾನು ಕವರ್ ಮಾಡ್ತೀನಿ. ಬನ್ನಿ, ಬೇಡಿ ಹಾಕಿದ್ದಾರೆ. ಬನ್ನಿ ಅಣ್ಣ. ಶೂಟ್ ಮಾಡ್ಬಿಡ್ತೀನಿ. ಹೋಗ್ಬೇಡ. ಮೂವ್ ಆಗ್ಬೇಡ. ಏಸ ಶಿವಪ್ಪ, ಅಧಿಕಾರ ನಿಮ್ಮ ಹತ್ರ ಇದೆ ಅಂತ ಬೊಗಳ್ತಾ ಇದ್ದಲ್ಲ, ಇವಾಗ ನಾವು ತೋರಿಸ್ತೀವಿ. ಬೇಡ, ಏಯ್ ಬೇಡ, ಸರೆಂಡರ್ ಆಗಿ. ಇಲ್ಲಾಂದ್ರೆ ಎಲ್ಲ ಸುತ್ತೋಗ್ತೀರಾ. ಬೇಡ ಹೇಳ್ತಾ ಇದ್ದೀನಿ. ನಾವು ಸಾಯೋದಕ್ಕೆ ಹೆದರಲ್ಲ ಸರ್. ನಾವು ಬದುಕಿರೋದೆ ಕ್ರಾಂತಿ ಮಾಡೋದಕ್ಕೆ. ನಾವ್ ಈ ದಾರಿಗಿಳ್ದಿದ್ದೆ ನಿಮ್ ಕೊಳ್ತೋಗಿರೋ ಸಿಸ್ಟಮ್ ಇಂದ. ನಾವ್ ಅದನ್ನ ಬದಲಾಯಿಸ್ತೀವಿ. ಈ ಸಿಸ್ಟಮ್ ಚೇಂಜ್ ಮಾಡೇ ಮಾಡ್ತೀವಿ.
ನಿಮ್ ಕ್ಲೀನಪ್ ಪಾಲಿಸಿನೇ ಸರಿ ಇಲ್ಲ ಸರ್. ನಾವೇನ್ ದೇಶ ವಿರೋಧಿಗಳು ಅಲ್ಲ, ಉಗ್ರವಾದಿಗಳು ಅಲ್ಲ. ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನ ಪಡೆಯೋಕೆ ಹೋರಾಡ್ತಿರೋ ಸಾಮಾನ್ಯ ಪ್ರಜೆಗಳಷ್ಟೇ. ನಾವು ದೇಶಕ್ಕಾಗಿ ಪ್ರಾಣನೂ ಕೊಡ್ತೀವಿ, ದೇಶಕ್ಕಾಗಿ ಪ್ರಾಣನೂ ತೆಗಿತೀವಿ. ಸರ್, ನೀವು ಮತ್ತೆ ನಿಮ್ಮ ಪೊಲಿಟಿಷಿಯನ್ ಸರಿ ಇಲ್ಲ ಸರ್. ನೀವು ಭ್ರಷ್ಟಾಚಾರ ಅನ್ನೋದು ರೋಗದಿಂದ ಕೊರತೋಗಿದ್ದೀರಾ ಸರ್. ನೀವು ಸರಿಯಾಗಿದ್ದಿದ್ರೆ ಈ ಕ್ರಾಂತಿಯೆಲ್ಲ ನಾವು ಯಾಕೆ ಮಾಡ್ಬೇಕಿತ್ತು ಹೇಳಿ? ಆಯ್ತು ಆಯ್ತು, ನೀವೇ ಸರಿ. ಈಗ ಸರೆಂಡರ್ ಆಗಿ, ಈಗ ಸರೆಂಡರ್ ಆಗಿ. ಸರ್, ನೀವು ನನ್ನ ಎನ್ಕೌಂಟರ್ ಮಾಡಕ್ಕೆ ಕರ್ಕೊಂಡ್ ಬಂದಿದ್ರ ಅಂತ ಗೊತ್ತು ಸರ್. ನಿಮ್ ಸಿಸ್ಟಮ್ ಎಷ್ಟು ಡುಬಾಕಿದೆ ಅಂದ್ರೆ ನಿಮ್ ಒಳಗಡೆ ಏನ್ ನಡೀತೆ ಎಲ್ಲ ನನಗೆ ಗೊತ್ತಾಗತ್ತೆ. ಕಾಮ್ರೇಡ್, ಆ ಏಸ್ ಐನ ಬಿಡಬೇಡಿ. ಅಣ್ಣ, ಬುಲೆಟ್ಸ್ ಖಾಲಿ ಆಗಿದೆ, ಬನ್ನಿ. ನಾನು ಮಾತಾಡ್ತೀನಿ ಸಾಹೇಬ್ರ ಹತ್ರ. ಈಗ ಹೇಳಿ ಸರ್, ದೇವ್ರು ಕಳಿಸಿರೋ ದೇವದೂತನ ತರ ಕಾಣ್ತಾ ಇದ್ದೀನಾ? ನಾನು ಮಾತಾಡ್ತೀನಿ, ಬಿಟ್ಬಿಡು. ನಾನು ಮಾತಾಡ್ತೀನಿ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಏನ್ ಹೇಳ್ತಿದ್ರಿ? ನಾವು ಕೆಂಪ್ ಜಾತಿಯವರು? ಪ್ಲೀಸ್ ಬೇಡ, ಸುಳೆ ಮಕ್ಕಳ. ಬೇಡ. ಕಾಮ್ರೇಡ್, 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 ಕಾಮ್ರೇಡ್. ಸುಟ್ಟು ಹೋಗು ಸೋದರ ಈ ರಾತ್ರಿಯ ಮಧ್ಯೆ, ಆ ಕೆಂಪು ಜ್ವಾಲೆ ಗಗನೆತ್ತರ ಚಿಮ್ಮಲಿ. ಸುಟ್ಟು ಹೋಗು ಸೋದರ ಈ ರಾತ್ರಿಯ ಮಧ್ಯೆ, ಆ ಪ್ರಜ್ವಲ ಬೆಳಕು ಈ ಕತ್ತಲ ಅಳಿಸಲಿ. ಒಂದರ ನಂತರ ಒಂದರಂತೆ ಹೊತ್ತಿಕೊಳ್ಳಲಿ ಅಂತರಂಗದ ಕಿಡಿ. ನಾವು ಹುಟ್ಟಿರುವುದೇ ಸತ್ಯದ ದೀಪ್ತಿಯ ಬೆಳಗಲೆಂದು ತೋರಿಸುವ ರೋಷ ನಮದಾಗಲಿ. ಮುಂದೊಂದು ದಿನ ಈ ಜ್ವಾಲೆ ಹೇಗೆ ಅರ್ಪಡಿಸಬೇಕೆಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಹೋರಾಟದ ಕಿಚ್ಚಿರಬೇಕು. ಈ ನೆಲದ ಇತಿಹಾಸದ ಪುಟದಲ್ಲಿ ಕೆಂಪು ಯೋಧರ ಧೈರ್ಯ ಶೌರ್ಯಗಳು ರಾರಾಜಿಸಬೇಕು. ಕಾಮ್ರೇಡ್, 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 ಎದ್ದೇಳು ಕಾಮ್ರೇಡ್, ಕಾಮ್ರೇಡ್, ಕಾಮ್ರೇಡ್. ಕಾಮ್ರೇಡ್, 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 ಕಾಮ್ರೇಡ್. ಸುಟ್ಟು ಹೋಗು ಸೋದರ ಈ ರಾತ್ರಿಯ ಮಧ್ಯೆ, ಉರಿಯುವ ಜ್ವಾಲೆಯಲ್ಲಿ ಬೆಂದು ಈ ಶುಭ್ರ ಬೆಳಕೊಂದಕ್ಕೆ ನಾಂದಿ ಆಗೋಣ.
ಸುಟ್ಟು ಹೋಗು ಸೋದರ ಈ ರಾತ್ರಿಯ ಮಧ್ಯೆ. ಸಾವನ್ನು ಲೆಕ್ಕಿಸದೆ ಬದಲಾವಣೆಯ ಕಾವನ್ನು ಎಲ್ಲೆಡೆ ಹಬ್ಬಿಸೋಣ. लाल सलाम, लाल सलाम. ಸುಟ್ಟು ಹೋಗು ಸೋದರ ಈ ರಾತ್ರಿಯ ನಡುವೆ ಆ ಕೆಂಪು ಜ್ವಾಲೆ ಗಗನೆತ್ತರ ಚಿಮ್ಮಲಿ. ಸುಟ್ಟು ಹೋಗು ಸೋದರ ಈ ರಾತ್ರಿಯ ನಡುವೆ ಆ ಪ್ರಜ್ವಲ ಬೆಂಕಿ ಈ ಕತ್ತಲ ಅಳಿಸಲಿ. ಒಂದಾದ ನಂತರ ಒಂದರಂತೆ ಸುಟ್ಟು ಹೋಗು ಸೋದರ ಈ ರಾತ್ರಿಯ ನಡುವೆ ನ್ಯಾಯದ ದಾರಿಗೆ ನಾವೇ ದೀಪವಾಗೋಣ. ಸುಟ್ಟು ಹೋಗು ಸೋದರ ಈ ರಾತ್ರಿಯ ನಡುವೆ ನಾಳೆಯ ಯುದ್ಧಗಳನ್ನೆಲ್ಲ ಎಂದೇ ಗೆಲ್ಲೋಣ. ನಾಳೆಯ ಯುದ್ಧಗಳನ್ನ ಹಿಂದೆ ಗೆಲ್ಲೋಣ.